ನಿಜವಾಗಿಯೂ ನಮ್ಮಲ್ಲಿ ಗಾದೆ ಮಾತು ಅದ, 100 ಪುಸ್ತಕಗಳನ್ನು ಓದೋಕ್ಕಿಂತಲೂ ಒಂದು ಟೂರ್ ಮಾಡೋದು, ಒಂದು ಪ್ರವಾಸ ಮಾಡೋದು ಅಂತಾರೆ. ಒಂದು ಪ್ರವಾಸ ಒಂದು 100 ಪುಸ್ತಕಗಳನ್ನು ಓದಿಷ್ಟು ಜ್ಞಾನ ಕೊಡ್ತಿರ್ತದೆ. ಯಾಕಪ್ಪ ಅಂದ್ರೆ ಅನೇಕ ಜನರು ಸಂಪರ್ಕ ಬರ್ತದೆ, ಅನೇಕ ಭಾಷೆಗಳು ಬರ್ತಾವೆ, ಅನೇಕ ವಿಚಾರಗಳು ಬರ್ತಾವೆ. ವೈವಿಧ್ಯಮಯವಾದ ಜನ ಕೊಡೋದ್ರಿಂದಾಗಿ ಅವ್ರು ತಮ್ಮ ತಮ್ಮ ವಿಚಾರ ಹೇಳೋದ್ರಿಂದಾಗಿ ನಾವು ಅವ್ರ ಜೊತೆ ಕೊಡೋದ್ರಿಂದಾಗಿ ನಮ್ಮ ನಾಲೆಜ್ ಹೆಚ್ಚಾಗೋದಷ್ಟೇ ಅಲ್ಲ, ಅನುಭವದಿಂದ ಬಂದಂಥ ನಾಲೆಜ್ ಅವರು ಭಾಳಷ್ಟು ದಿವಸ ಇರ್ತದೆ. ಹೀಗಾಗಿ ಅವ್ರು ಸುತ್ತ ಹಾಕಿದ್ರೆ ಅವ್ರ ನಾಲೆಜ್ ಬಂತು. ಎರಡನೇದ್ದು, ರೈತರು ದೆಹಲಿಯ ಒಂದು ಬಾರ್ಡರ್ದಲ್ಲೇ ನಿರಂತರವಾಗಿ 13 ತಿಂಗಳು 1 ವರ್ಷ ಅಂತ ಹೇಳಕ್ಕೆ ಹೋದ್ರು. ಅಲ್ಲಿ ಎಲ್ಲ ಡೆವಲಪ್ಮೆಂಟ್ ಅವ್ರಿಗೆ ಗೊತ್ತದ, ಮೋದಿ ಇವರಿಗೆ, ರಾಹುಲ್ ಅವ್ರಿಗೆ. ಆ ಸಂದರ್ಭದಲ್ಲಿ ಇವ್ರು ಸಪೋರ್ಟ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ರೈತರು ಇವ್ರನ್ನ ಬರಗೊಳ್ಳಿಲ್ಲ, ಬೇಡ ನಿಮ್ಮ ಹತ್ರ ರಾಜಕೀಯಗೊಳಿಸ್ತೀರಿ ಅಂತೇಳಿ. ಹಾಗಂತೇಳಿ ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಯಾಕಪ್ಪ ಅದು ಸಪೋರ್ಟ್ ಮಾಡಿದರೆ ಅವ್ರು ತೆಗೆದುಕೊಳ್ತಿರಲಿಲ್ಲ. ಅವ್ರಿಗೆ ನೇರ ನಾವು ನಮ್ಮ ಸರ್ಕಾರ ಜೊತೆ ನಾವು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ತೀವಿ, ಅವ್ರ ತಲೆಯಲ್ಲಿ ಏನೋ ಒಂದು ವಿಚಾರ ಇತ್ತು. ಆ ಕಾರಣಕ್ಕಾಗಿ ರೈತರು ಇವ್ರು ಬರಗೊಳ್ಳಿಲ್ಲ, ಮತ್ತು ಇವರು ಹೋಗಲಿಲ್ಲ. ಇವರಾಯಿತು, ಕೇಜ್ರಿವಾಲ್ ಆಯಿತು, ಹೊರಗಿಂದ ಬೆಂಬಲ ಅಷ್ಟು ಸೂಚಿಸಿದ್ರು, ಹೋಗಲಿಲ್ಲ. ಅದಕ್ಕೆ ಅಷ್ಟು ಹೋಗಿಲ್ಲ ಅಂದರೆ ಇದ್ರ ಅರ್ಥ ಅವ್ರ ನಾಲೆಜ್ ಇಲ್ಲ ಅಂತಲ್ಲ. ಅಲ್ಲಿ ಪರಿಸ್ಥಿತಿ, ಅಲ್ಲಿ ಡೆವಲಪ್ಮೆಂಟು, ರೈತರಿಗೆ ಏನು ಅನ್ಯಾಯ ಆಗ್ಯದ, ಮತ್ತು ತಮ್ಮಿಂದು ಏನು ಅನ್ಯಾಯ ಆಗ್ಯದ, ಅವ್ರು ಇವತ್ತು ತಮ್ಮ ವಿಮರ್ಶೆ ಮಾಡ್ಕೊಳಂಥವ್ರು ಇದ್ದಾರೆ. ಅವರು ಹಿಂದಿನ ಈ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ಸಿನ ನಾಯಕರಂತೆ ಅವರಿಲ್ಲ. ಅದಕ್ಕಾಗಿ ನಾವು ಹೇಳ್ಬೋದಿಲ್ಲ ಏನಪ್ಪ ಅಂತಂದ್ರೆ ನಮ್ಮ ಏನು ರಾಹುಲ್ರವರು ವಿಶೇಷವಾಗಿ ತಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಂಡಿದ್ದಾರೆ. ಮತ್ತು ಇನ್ನೊಂದು ಮಾತನ್ನು ಹೇಳ್ಬಿಡ್ಬೇಕು, ಈ ತಿರುಗು ಜೊತೆಗೆ ಅಥವಾ ಜನರ ಜೊತೆ ಬೆರೆಯುವ ಜೊತೆಗೆ ಸ್ವತಃ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಒಳ್ಳೆಯ ಎಜುಕೇಷನ್ ಮಾಡಿದವರು ಇದ್ದಾರೆ. ಅವರು ಮತ್ತು ಮನೆಯಲ್ಲಿನೂ ಒಂದು ಎಜುಕೇಷನ್ ವಾತಾವರಣ ಅದಾವ್ರಲ್ಲೇ. ನಾವು ಕೇವಲ ಪರಂಪರೆ ನಮ್ಮದೇನು ಕುಟುಂಬ ರಾಜಕಾರಣ ಮಾಡ್ತಾರ ಅಥವಾ ಮತ್ತೊಂದು ಏನೋ ಮಾಡ್ತಾವೆ ಆರೋಪ ಮಾಡೋ ಇಲ್ಲಂತಲ್ಲ, ನೆಪೋಟಿಸಮ್ ಮೊದಲು ಅಂತೇಳಿ. ಅದರ ಜೊತೆಗೆ ಅಲ್ಲಿ ನಾಲೆಜು ಅದ. ಆದರೆ ಇಲ್ಲಿವ್ರಿಗೆ ಏನಾಗಿತ್ತಪ್ಪ ಅಂದ್ರೆ ಮಾರ್ಕ್ಸು, ಸ್ಟಾಲಿನು, ಅವರು ಇವರು, ಅದು ಜಗತ್ತಿನ ಶ್ರೇಷ್ಠ ನಾಯಕರು ಗಾಂಧಿ ಅಂತವ್ರು, ಮತ್ತೆ ಅವರು ಗೀಟೆ ಬರ್ತಾರೆ ಅಂತ ನಾವು ಓದ್ಕೊಂಡಿದ್ರು. ಅವರು ಪ್ರಾಕ್ಟಿಕಲ್ ಇರಲಿಲ್ಲ. ಈಗೇನು ಅವ್ರು ಸುತ್ತ ಹಾಕಿದ್ರು ಪ್ರಾಕ್ಟಿಕಲ್ನೆಸ್ ಬಂತು, ಅದ್ರಲ್ಲಿ ವಿದ್ವತ್ತು ಐತಿ. ಎರಡು ಕೂಡಿ ಇವತ್ತು ಅವ್ರ ಭಾಷೆನ ನೋಡ್ತಾ ಇದ್ರೆ ಅದೇನು ಸಹಜವಾಗಿ ನಿರರ್ಗಳವಾಗಿ ಏನಪ್ಪ ಅಂದ್ರೆ ನೀರು ಹರಿದಂಗೆ ಇತ್ತು ಅವ್ರದ್ದು. ಜೊತೆಗೆ ಭಾಷೆ ಮೇಲೂ ಹಿಡಿತಿತ್ತು ಮತ್ತು ವಿಷಯದ ಮೇಲೂ ಹಿಡಿತಿತ್ತು. ಅವ್ರಿಗೆ ಕೇವಲ ಏನೋ ಮಾತಾಡಿ ಏನೋ ಹೋಗುವಂಥದ್ದಲ್ಲ. ಮತ್ತು ಎದುರಾಳಿಗಳು ಸಾಮಾನ್ಯರಲ್ಲ, BJPಯವರು, ಮೋದಿ ಒಬ್ಬರಲ್ಲ. ಅವರಲ್ಲಿ ಮ್ಯಾಕ್ಸಿಮಮ್ ನಾನು ಹೇಳ್ತೀನಿ ನಿಮಗೆ, ಈ ದೇಶದಲ್ಲಿ ಕಂಡಂಥ ಬುದ್ಧಿವಂತ ಜನ 2 ವರ್ಗದಲ್ಲಿ ಡಿವೈಡ್ ಆಗಿದ್ದಾರೆ ಮ್ಯಾಕ್ಸಿಮಮ್. ಒಂದು ಕಮ್ಯುನಿಸಮ್ ಮೂವ್ಮೆಂಟ್ ಜೊತೆಗೆ, ಇನ್ನೊಂದು ಈ RSS ಜೊತೆಗೆ. ಇವೆರಡೂ ವಿರುದ್ಧ ದಿಕ್ಕಿನಲ್ಲಿದ್ದಂಥ 2 ಮೂಮೆಂಟ್ಗಳು, ಒಂದು ರೈಟಿಸ್ಟ್ ಇನ್ನೊಂದು ಲೆಫ್ಟಿಸ್ಟು. ಇಲ್ಲಿ ಸೇರಿದಂಥ ಮಕ್ಕಳು ಅವರು ಬಹಳ ಜನರಿರ್ತಾರೆ, ಬುದ್ಧಿವಂತರಿರ್ತಾರೆ. RSS ಸಾಕಷ್ಟು ಬುದ್ಧಿವಂತರಿರ್ತಾರೆ. RSSನಲ್ಲಿ ಬಂದಂಥವ್ರು ಅನೇಕರಲ್ಲೇ ನಾಯಕರಿರ್ತಾರೆ. ಜೊತೆಗೆ